ಹಾಗೆ ಹೋಗುತ್ತೆ. ನಾನು ಏನು ರೆಡಿ ಮಾಡಿ ಎಲ್ಲ ಇಟ್ಕೊಂಡ್ಕೊತಿದ್ದೀನಿ. ಆಲೂಗಡ್ಡೆ ಬೇಕಾಗ್ತಿದ್ದೀನಿ. ಇದು ನೆನೆ ಸ್ವಲ್ಪ ಪಾಯಸ ಮಾಡಿದ್ದೆ. ಪಾಯಸ ಸಿಕ್ತಾಗ ಮಿಕ್ಸ್ ಮಾಡಿಬಿಟ್ಟು ಚೀಲಗಳನ್ನ ಮಾಡ್ಕೊಂಡು ಇಟ್ಕೋತಾರೆ. ಯಾಕೆಂದರೆ ಡೈರಿದೆಲ್ಲ ಹಾಕಿದ್ರೆ ಒಂದೊಂದ್ಸತಿ ಕಾಲು ಮುದ್ದಂಗೆ ಲಕ್ಷ್ಮಿಗೆ ಅದಕ್ಕೆ ಮುದ್ದೆ ಹಾಕಿ ಸರ್ ನಾನು ಹೋಗಿ ಪೀಸ್ ಮಾಡಾಕ್ತೀನಿ. ಒಂದು ನೀರಲ್ಲಿ ಅದಕ್ಕೆ ಸೌದೆ ಇಟ್ಕೊಂಡೆ ಅಷ್ಟೊಂದು ಮಳೆ ಬಂದ್ಬಿಟ್ಟು ಜೋರು ಮಳೆ ಎಲ್ಲ ನೆಂದೋಗ್ತೈತೆ ಮಳೆ. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಇವತ್ತಿನ ಬ್ಲಾಗ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ 3-4 ದಿನದಿಂದ ನಾನು ಯಾವುದೇ ವೀಡಿಯೋನ ಬ್ಲಾಗ್ನ ಶೇರ್ ಮಾಡಿಲ್ಲ ನಿಮ್ಮ ಜೊತೆ. ವೀಡಿಯೋನೇ ಮಾಡ್ಕೊಂಡಿಲ್ಲ ಯಾವ ಕೆಲಸನೂ. ಅಷ್ಟು ಟೈಮು ಆಗ್ತಿರ್ಲಿಲ್ಲ. ಮತ್ತು ಏನಕ್ಕೋ ಬೇಜಾರು. ಏನಕ್ಕೆ ಅಂತ ಅಂದರೆ ನನಗೆ ಜಾಸ್ತಿ ವ್ಯೂವ್ಸು ಬರ್ತಿಲ್ಲ, ಸಬ್ಸ್ಕ್ರೈಬು ಆಗ್ತಾಯಿಲ್ವಲ್ಲ, ಅದೊಂದು ಸ್ವಲ್ಪ ಬೇಜಾರಿದೆ. ಏನಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಡೈಲಿ ಇದೇ ಹೇಳ್ತೀನಿ ಅಂತ ಯಾರು ಏನೋ ಅಂದ್ಕೋಬೇಡಿ. ನನಗೇನಾಗ್ತಿದೆ ಯೂಟ್ಯೂಬ್ದು ಪ್ರಾಬ್ಲಮ್ಮು, ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಅಷ್ಟೇ. ಇದು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಲೇಟಾಗಿ ಎದ್ಬಿಟ್ಟು 7 ಗಂಟೆ ಆಗೇ ಹೋಗುತ್ತೆ. ನಾನಿನ್ನೂ ಏನು ರೆಡಿ ಮಾಡಿಲ್ಲ, ಎಲ್ಲ ಇಟ್ಕೊಂಡು ಕೂತಿದ್ದೀನಿ. ಆಲೂಗಡ್ಡೆ ಬೇಯಕ್ಕೆ ಹಾಕಿದ್ದೀನಿ. ಇದು ನೆನೆ ಸ್ವಲ್ಪ ಪಾಯಸ ಮಾಡಿದ್ದೆ, ಪಾಯಸ ಉಳಿದಿತ್ತು, ಅದನ್ನು ಬೇಯಿಸಿ ಇಡ್ತಾ ಇದ್ದೀನಿ. ಇನ್ನೂ ಹಾಲು ಕಾಯಿಸಿಲ್ಲ. ಚಪಾತಿ ಮಾಡಬೇಕು, ರಾತ್ರಿ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ. ಯಾವ್ದು ಮಾಡೋಣ ಯಾವ್ದು ಬಿಡೋಣ, ಟೈಮ್ 7 ಗಂಟೆ ಆಗೋಯ್ತು. ಇನ್ನು ಅರ್ಧ ಗಂಟೆ ಅಷ್ಟೇ ನನಗೆ ಟೈಮ್ ಇರೋದು. ನೋಡೋಣ ಏನೇನು ಮಾಡಬೇಕು ಅಂತ ಫಾಸ್ಟಾಗಿ ಮಾಡೋಣ. ಫಸ್ಟ್ ಹೆಚ್ಕೊಳ್ತೀನಿ. ಫಸ್ಟ್ ಕುಡಿಯೋಕೆ ನೀರು ಕಾಯಿಸ್ಕೊಂಡಿದ್ದೆ. ಹೆಚ್ಚರನೇ ಅಂತಿಲ್ಲ. ಹಿಂಗೀಗ ಯಾಕೋ ಕಾಲು ಬೇರೆ ಸಿಕ್ಕಾಬಿಟ್ಟೆ ನೋವು ಆಗ್ತೈತೆ. ಅವತ್ತು ಇಟ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಚಪಾತಿ ಗೋಧಿ ಹಿಟ್ಟು ಮಾಡಿಸಿ ಹೊಸ ದಿವಸ ಆಗಿರಕ್ಕೆ ಅಲ್ಲೇ ಮಾಡ್ಕೊಂಡು ನೆನ್ನೆ ಮಿಲ್ ಹೋಗಿದ್ದಾರೆ, ನೆನ್ನೆ ಮಾಡ್ತಾ ನೆನಪು ಮಾಡ್ಕೊಂಡು ತರ್ಬೇಕಂದ್ರೆ ನೀವು ಅಲ್ಲೆಲ್ಲ ಬಿಟ್ಟು ಅದು ಇನ್ನೂ ಒಂದ್ಸತಿ ಬಿಟ್ಟು ಹುಳ ಆಗಿತ್ತಪ್ಪ. ನೆನ್ಕೊಂಡು ತಗೋಬರ್ಬೇಕು. ಅದರೊಳಗೆ ಸ್ವಲ್ಪ ಇದಾಕ್ಸ್ಬೇಕಾಯ್ತು. ಸಬ್ಬಕ್ಕೆಲ್ಲ ಸೋಯಾ ಕಾಳ ಇದು ಖಾಲಿ ಆಂಟಿ ಕೊಟ್ಟಿತ್ತಲ್ಲ ಅವು. ನೀವು ಅದಿಲ್ಲ ಅಂದ್ರೆ ರೊಕ್ಕ ಆದಂಗೆ ಆಗುತ್ತೆ. ಸೋಯಾ ಕಾಳು ಹಾಕಿಸ್ತಿಲ್ಲ ಅಂದ್ರೆ ಸ್ನಾನ ಆಗಿದೆ. ದೇವ್ರ ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ. ಫಸ್ಟು ಒಂಚೂರು ತಿಂಡಿ ಮಾಡಿಬಿಡ್ತೀನಿ. ಇನ್ನೂ ಕೊಟ್ಟಿಗೆ ಕ್ಲೀನ್ ಮಾಡಿಲ್ಲ. ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ನಮ್ಮ ಮನೆಗೆ ಇವತ್ತು ಬಿಸಿನೀರು ಕಾಯಿಸ್ಕೊಟ್ಟಿದ್ದೆ. ಚಪಾತಿ ಬೇರೆ ಚಪಾತಿ ಮಾಡೋಣ ಅಂದರೆ ಚಪಾತಿ ಕಲಸಿಟ್ಟೆ. ಕೆದಳಕ್ಕಾಗಿ ಅರ್ಧ ಗಂಟೆ ಲೇಟ್ ಆಯಿತು. ಅಂದರೆ ನೋಡಿ ಇವತ್ತು ಈ ದಿನ ಎಲ್ಲ ಲೇಟ್ ಆಯಿತು. ಈ ದಿನ ಎಲ್ಲ ಲೇಟ್ ಆಯಿತು. ನಾಳೆ ಗುರುವಾರ ಅಲ್ವಾ, ರೈಸ್ ಐಟಮ್ ನಾಳೆ ಮಾಡೋಣ. ಪೂಜೆಗೆ ಜಮ್ಗೆ ಟೈಮ್ ಆಗುತ್ತೆ, ಒಂದು ಚಪಾತಿ ಮಾಡೋಣ ಅಂತ ಕಲಿಸಿಟ್ಟಿದ್ದೆ. ಎಲ್ಲ ಬೆಟರ್ ಅಡುಗೆ ಮಾಡಿಬಿಡ್ಬೇಕು ಬೆಳಗ್ಗೆನೆ. ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಆದರೆ ನನ್ನಗೆ ಹಾಕ್ಬೇಕಲ್ಲ ಅಂತ ಅಷ್ಟೇ. ಅನ್ನ ಸಾರ ಅವನಿಗೋಸ್ಕರ ತಿಂಡಿ ಮಾಡ್ಬೇಕು ನಾನು. ಕಾಲೇಜ್ ಇಡಬೇಕು ಎಲ್ಲ ಮೊಳಕೆ ಹೋಗ್ತಿದ್ದು. ಆಲೂಗಡ್ಡೆ ಎಲ್ಲ ಮೊಳಕೆ ಬಂದಿದ್ದಾವೆ. ತೆಗ್ದಾಕಿ ಬೇಯಕ್ಕೆ ಹಾಕಿದ್ದೆ. ಅದಕ್ಕೆ ಕಟ್ ಮಾಡಬೇಕು.
ಆಲೂಗಡ್ಡೆ ಸಿಕ್ಕಾಪಟ್ಟೆ ವೆರೈಟಿ ಮಾಡ್ಬೋದು, ಆದರೆ ನಾನೇನು ಮಾಡಲ್ಲ, ಯಾಕೆಂದರೆ ಟೈಮ್ ಸಿಗಲ್ಲ ನನಗೆ. ತಿನ್ನಂಗೆ ಆಗ್ಬಿಟ್ಟಿತ್ತು ಆಲೂಗಡ್ಡೆ ಪಲ್ಯ, ಅದಕ್ಕೆ ಚಪಾತಿಗೆ ಮಾಡ್ತಾಯಿದ್ವಿ. ಇವತ್ತು ಏನು ಕೆಲಸನೂ ಮಾಡೋಕ್ಕಾಗಲ್ಲ ಬಿಡಿ, ಎಲ್ಲ ಸಂಜೆ ಬಂದು ಮಾಡ್ತಾಯಿರ್ತೀನಿ. ಇನ್ನು ಸ್ವಲ್ಪ ಪಾತ್ರೆ ಇದ್ದಾವೆ, ಕೊಟ್ಟೆ ಕ್ಲೀನ್ ಮಾಡಬೇಕು, ಮನೆ ಕಸ ಬಿಡಿಸ್ಬೇಕು. ನೀವೇ ಹೇಳಿ ಯಾವ್ದು ಮಾಡೋಣ, ಒಂದು ಎರಡೇ ಕೈಯಲ್ವಾ ಇದು ಯಾವುದು ಮಾಡೋಣ. ಚಪಾತಿ ಹೋಗ್ಬೇಕು, ಬಿಸಿನ ಏನೋ ಕೈಲೇ ಮಾಡೋದು. ಕೈ ಬಿಸಿ ಬಿಟ್ಟು ಎಲ್ಲ ಚೆಡ್ಡು ಬಿಡೋಗ್ಬೇಕು. ಕಾಯಿ ಅನ್ಸುತ್ತೆ ಲಕ್ಷ ಕಾಯಿ. ಕಾಯಿ ತೊಕ್ಕ ಬರ್ತೀನಿ, ಕಾಯಿ ಹಾಕ್ತೀನಿ. ಟೈಮ್ ಹೋಗಿತ್ತಿನ ಎರಡೆರಡು ತವದಲ್ಲಿ ಬೇಯಿಸಿದೆ, ಆ ತವನ ಅಲ್ಲಿಸಾಕಿದ್ದೀನಿ. ನನ್ನ ತವದಲ್ಲಿ ಇಟ್ಕೋಬೇಕು, ಬೇಗ ಆಗುತ್ತೆ. ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು, ನನ್ನ ಕಾಲೇಜ್ ಫ್ರೆಂಡ್. ನಾನು ಹೋದಾಗ ಅವಳ ಮನೇಲಿ ಅವಳು ತುಂಬ ಜನ ಇದ್ದರು. ಅವಳು ಕಾಲೇಜ್ ಬರೋಷ್ಟು ತಿಂಡಿ ಅಡುಗೆ ಎಲ್ಲ ಮಾಡಿಟ್ಕೊಳ್ಬೇಕಾಗಿತ್ತು. ಅವಳ ಇದೇ ಥರ ಮಾಡ್ತಿದ್ವಿ. ಅವಳ ಹತ್ರ ನೋಡ್ಕೊಂಡಿದ್ದು ನಾನು ಎರಡೆರಡು ತವದಲ್ಲಿ ಕೈ ಮೇಲೆ ಬೇಯಿಸೋದ. ಎಷ್ಟು ಬೇಕು ಅವಳು. ಆ ವಯಸ್ಸಲ್ಲೇ ಎಲ್ಲರಿಗೂ ಅಡುಗೆ ಮಾಡಿ ತಿಂಡಿ ಮಾಡಿಬರಳು ಕಾಲೇಜಿಗೆ. ಬಾಕ್ಸ್ಗೆ ಹಾಕ್ಬಿಡ್ತೀನಿ. ಎಷ್ಟು ಬೇಯಿಸಿದ್ದೀನಿ ಅಷ್ಟನ್ನ ಬಾಕ್ಸ್. ಹಂಗೆ ಹಾಕ್ಬಾರ್ದು, ಸೈಡಲ್ಲಿ ಒಂಚೂರು ಮುದ್ದು ಹಾಕಬೇಕು. ರೊಟ್ಟಿ ಆಗಲಿ ಚಪಾತಿ ಆಗಲಿ ಮುದ್ದು ಹಾಕಬೇಕು ಸೈಡಲ್ಲಿ. ಯಾಕೆಂದರೆ ಏನು ಹೇಳ್ತಾರೆ, ಅನ್ನ ಚಪಾತಿ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ಅಂತ. ಈಗ ನಾವು ಬಾಕ್ಸ್ ಇಟ್ಕೊಳಕ್ಕೆ ಇರ್ತೀವಿ, ಎಲ್ಲರೂ ಮರ್ತ್ಕೊಂಡ್ಬಿಡ್ತೀವಿ ಬಾಕ್ಸ್ ಇಲ್ಲಂದ್ರೆ. ಇಲ್ಲ ನಾಯಿಗೆ ಎತ್ಕೊಂಡೋಗುತ್ತೆ ಅಂತ ಅಂದ್ಕೊಂಡಿಲ್ಲ. ಇವಾಗ ಫುಲ್ ಹಿಂದೆನೇ ಸಿಕ್ತಂಗೆ ಅವರಿಗೆ ಬೇರೆಯವ್ರಿಗೆ. ಅದಕ್ಕೆ ಅದನ್ನು ಸ್ವಲ್ಪ ಮುರಿದ್ರೆ ಸೈಡಲ್ಲಿ ಕಾಲು ಮುರಿದಂಗೆ ಲಕ್ಷ್ಮಿಗೆ, ಅದಕ್ಕೆ ಮುರಿದು ಹಾಕ್ಬೇಕು ಸೈಡಲ್ಲಿ. ನನ್ನ ಮಗನ ಪೀಸ್ ಮಾಡಿ ಹಾಕ್ಬಿಟ್ಟೆ. ಹಾಲು ಉಕ್ತಾಯ್ತು ನೋಡಿ, ಈ ಕಡೆ ಮಾತಾಡ್ಕೊಂಡು ಹಾಲು ಉಕ್ಸೋದುವೆ. ಬಾಕ್ಸಿಗೆ ರೆಡಿ ಆಯಿತು. ತಿಂಡಿ ಹಾಕ್ಬೇಕು ಕೊಡ್ರಿ. ಈಗ ಬಿಸಿ ಕುಡ್ದವನು ಒಂದು 10 ನಿಮಿಷ ಆಗುತ್ತೆ. 7 ಗಂಟೆ ಕೊಡು.
ಕೆರೆಗೆ ಹಾಕೊಂಡ ನಿಮ್ಗೆ ಗಂಧ ಕಡೆ ಹಸ್ಬಿಡವ ತಗೋಬಲ್ಲಿ ಹಸ್ಕೊಡ್ತೀನಿ ಇಲ್ಲೇ ಒಂದ್ ತಗೋಬ ಬೆಳಗ್ಬಿಟ್ಟು ಅಲ್ಲಿ ಇದ್ ಮಾಡಿ ಬೇಗ ಟೈಮ್ ಆಗ್ಬಿಟ್ಟೈತಲ್ಲ ಅದಕ್ಕೆ ಇವತ್ತು ನೀನೇ ಮಾಡ್ಬೋದು ಸಾಯಂಕಾಲ ಬಂದು ದೀಪ ಹಚ್ತೀನಿ ಬಂದ ತಗೋಬಪ್ಪ ಬೇಗ ದೀಪ ಬೇಡ ಗಂಧದ ಕಡಿ ತಗೋಬ ದೀಪ ಅಲ್ಲೇ ಇಡು ದೀಪ ನಾನು ಬಂದು ಹಚ್ತೀನಿ ಬರೀ ಗಂಧದ ಕಡಿ ಎತ್ಕೋಬ ಬೇಗ ಫಾಸ್ಟ್ ನಾನು ನೋಡಿ ಎಲ್ಲ ಥರ ಹಸಿಟ್ಟು ಮಾಡಿಸ್ಕೊಬಂದು ಅಂದರೆ ಗೋಧಿ ಅಕ್ಕಿ ರಾಗಿ ಈ ಥರ ಹಸಿಟ್ಟುಗಳನ್ನ ಮಾಡಿಸ್ಕೊಬಂದು ಮಿಲ್ಗೆ ಹೋಗಿ ಬೀಸಿಸ್ಕೊಬಂದು ಹಸುಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋತಾರೆ ಚೀಲಗಳನ್ನ ತುಂಬಿ. ಇದ್ರೊಳಗಡೆಗೆ ಸ್ವಲ್ಪ ಏನು ಹೇಳ್ತಾರೆ ಫೀಡು ಮತ್ತು ಕಡಲೆ ಹಿಂಡಿ ಎಲ್ಲ ತೊಗೊಬರ್ತಾರೆ. ಇದನ್ನು ಮಿಕ್ಸ್ ಮಾಡಿಲ್ಲ, ಒಂದು ಕಡೆಗೆ ಸುತ್ಕೊಂಡಿದ್ದಾರೆ ಅಷ್ಟೇ. ನೆನ್ನೆ ಎಲ್ಲ ಮಿಲ್ ಮಾಡ್ಕೊಬಂದಿದ್ದಾರೆ, ಮಾಡಿಸ್ಕೊಬಂದಿದ್ದಾರಲ್ಲ ಎಲ್ಲ ನೀಟಾಗಿ ಕೂತ್ಕೊಂಡು ಟೈಮ್ ಸಿಕ್ತಾಗ ಮಿಕ್ಸ್ ಮಾಡಿಬಿಟ್ಟು ಚೀಲಗಳನ್ನ ಮಾಡ್ಕೊಂಡು ಇಟ್ಕೋತಾರೆ. ಏಕೆಂದರೆ ಡೈರಿದೆಲ್ಲ ಹಾಕಿದ್ರೆ ಒಂದೊಂದ್ಸತಿ ಹುಷಾರು ತಪ್ಪಿಬಿಡುತ್ತೆ ಅಂದ್ಬಿಟ್ಟು ಅವ್ರು ಏನೇನು ಮಿಕ್ಸ್ ಮಾಡಿರ್ತಾರೋ ಏನೇನೋ ಮಿಕ್ಸ್ ಮಾಡ್ತಾರಂತೆ. ಅದಕ್ಕೆ ನಮ್ಮ ಮನೆಯವರು ಅದು ಹಾಕಲ್ಲ. ಕಡಲೆ ಹಿಂಡಿ ಮಾತ್ರ ಒಂದು ತೊಗೊಬರ್ತಾರೆ ಅಷ್ಟೇ ಹೊರಗಡೆ, ಇನ್ನೆಲ್ಲ ಅವರೇ ಹಸಿಟ್ಟೆಲ್ಲ ಮಾಡಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾರೆ. ಅದು ತುಂಬ ಒಳ್ಳೇದಲ್ವಾ, ನಾವೇನೇ ಮಾಡಿಟ್ಕೊಂಡ್ರೆ ನಮ್ಮ ಹೊಸ ಆರೋಗ್ಯವಾಗಿರುತ್ತೆ. ಏನು ತಿಂತಾ ಇದೀಯಪ್ಪ? ಬೆಡ್ಡು ಏನು ಹಾಕೊಂಡು? ತುಪ್ಪ. ಕರೆಕ್ಟಾಗಿ ಮಳೆ ಬಂತು ನೋಡಿ, ನಾವು ವ್ಯಾನಿಂದ ಬರೋಷ್ಟೊಳಗಡೆ. ಅಲ್ಲೇ ತುಂಬ ದಿನ ಆಗ್ಬಿಟ್ಟಿತ್ತು ದೊಡ್ಡ ಮಳೆ ಬಂದು, ಈಗ ಸ್ಟಾರ್ಟ್ ಆಗೈತೆ. ನಾನು ಸದ್ಯ ವ್ಯಾನ್ ಇಳಿದು ಮನೆಗೆ ಬರೋಷ್ಟೊಳಗಡೆ ಬಂದು ನೀರೊಲೆ ಹತ್ರಕ್ಕೆ ಸೌದೆ ಎತ್ಕೊಂಡೆ. ಅಷ್ಟರೊಳಗಡೆ ಮಳೆ ಬಂದೇ ಬಿಟ್ಟು, ಜೋರು ಮಳೆ. ಮನೆ ಎಲ್ಲ ನೆಂದೋಗ್ಬಿಟ್ಟೈತೆ. ಮಳೆ ಎಲ್ಲ ದೊಡ್ಡ ಮಳೆಗೆ ಮನೆ ಎಲ್ಲ ಸೋರ್ಬಿಟ್ಟೈತೆ. ಹಳೆ ಮನೆ ಕತೆ ಎಲ್ಲ ಇಷ್ಟೇ, ಫುಲ್ಲು ನಿಲ್ಲವರೆಗೂ ಒರೆಸಲ್ಲ. ಬರಪ್ಪ ಈ ಕಡೆ, ಜಾರ್ ಬಿದ್ಬಿಟ್ಟಿಯಾ? ಹಳೆ ಮನೆ ಕತೆ ಇಷ್ಟೇ. ಅದಕ್ಕೆ ನಾನು ನಮ್ಮ ಮನೆಗೆ ಬಡ್ಕೊತೀನಿ, ಮನೆ ಕಟ್ಟಿ ಮನೆ ಕಟ್ಟಿ ಮನೆ ಕಟ್ಟಿ ಅಂತ. ಕರೆಂಟ್ ಬೇರೆ ಹೊಟ್ಟೋಗೈತೆ, ಒರ್ಸೋಕ್ಕಾಗಲ್ಲ. ಕರೆಂಟ್ ಬಂದ್ಮೇಲೆ ಒರೆಸ್ತೀನಿ. ಬಾ ಈಗ ಜಾರ್ ಬೀಳ್ತೀಯ ಬಾ.